ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಇದು ಬಹಳ ಮಹತ್ವದಂಥ ಕರ್ನಾಟಕದ ಎರಡು ನದಿಗಳು, ಒಂದು ಕಾವೇರಿ ಒಂದು ಕೃಷ್ಣೆ, ಎರಡು ಕಣ್ಣಿದ್ದಂಗೆ. ಆದರೆ 1963ರಲ್ಲಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಪ್ರಾರಂಭವಾದಂಥ ಈ ನೀರಾವರಿ ಯೋಜನೆ ಇವತ್ತಿನವರೆಗೂ ಸಹ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ನಾನು ಭಾಳ ಹಿಂದೆ ಹೋಗೋದಿಲ್ಲ. 2023-24ರಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ 5,062 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ. ಅದರಲ್ಲಿ 6,780 ಕೋಟಿ 72 ಲಕ್ಷ ಖರ್ಚು ಮಾಡಿದ್ದಾರೆ. ಅದೇ ರೀತಿ ಕಾವೇರಿ ರಾಜ್ಯದಲ್ಲಿ ಕಾವೇರಿ ನದಿ ಇದೆ, ಅದರಿಂದ ಕೇವಲ 12% ನೀರಾವರಿಯ ಒಂದು ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ಬೆಂಗಳೂರು ಮಹಾನಗರ ಅಂತ ನಗರಕ್ಕೆ ನೀರು ಕೊಡುವಂಥ. ಆದರೆ ಅಧ್ಯಕ್ಷರೇ, ಕರ್ನಾಟಕದಲ್ಲಿ 68% ಕೃಷ್ಣಾ ನದಿಯಿಂದ ನಾವು ನೀರಾವರಿ ಮಾಡುವಂಥ ದೊಡ್ಡ ಪ್ರಾಜೆಕ್ಟ್. ಆ ದುರ್ದೈವ ಅಂದರೆ ಇಲ್ಲಿವರೆಗೆ ಬಂದ ಎಲ್ಲ ಸರ್ಕಾರಗಳು, ಎಲ್ಲ ರಾಜಕೀಯ ಪಕ್ಷಗಳು ಕೃಷ್ಣೆಯ ಮೇಲೆ ಆನೆ ಅಂತ ಹೇಳಿ ನಮ್ಮ ಎಚ್ ಕೆ ಪಾಟೀಲ್ ಒಂದು ಏನೂ ಆಗಲಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಿದ್ದಾಗ ಕೃಷ್ಣೆ ದಡ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು. ಅದು ಏನು ಇಂಪ್ಲಿಮೆಂಟ್ ಆಗಲಿಲ್ಲ. ಇವತ್ತು 68% ನೀರಾವರಿ ಆಗುವಂತ ನೀರಾವರಿಗೆ ಈ ವರ್ಷ ಪ್ರಸಕ್ತ ವರ್ಷ 2024-25 4,580 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಧ್ಯಕ್ಷರೇ. ಅದೇ 12% ನೀರಾವರಿ ಆಗುವಂಥ ಕಾವೇರಿಗೆ, ನಮಗೇನು ಕಾವೇರಿ ಕೊಟ್ಟಿದ್ರ ಬಗ್ಗೆ ನಮ್ಗೆ ವಿರೋಧಿಲ್ಲ, ಅದಕ್ಕೆ ಈ ವರ್ಷ 3,105 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಧ್ಯಕ್ಷರೇ. ಇವತ್ತು ಮೂರನೇ ಹಂತ, ನಾವು 1-2 ಹೇಳೋದಿಲ್ಲ, ಇನ್ನೂ ಅಲ್ಲಿ ಸಾಕಷ್ಟು ನೀರಾವರಿ ಪ್ರದೇಶ ಆಗಿಲ್ಲ. ಮೂರನೇ ಹಂತದಲ್ಲಿ ಇವತ್ತು ಸುಮಾರು ನಾವು 5,94,000 ಹೆಕ್ಟರ್, ಅದರಲ್ಲಿ ಯಾದಗಿರಿ, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಗದಗ ಇಷ್ಟೆಲ್ಲ ಜಿಲ್ಲೆಗಳಿಗೆ ನೀರಾವರಿ ಆಗುವಂಥ 5.94 ಲಕ್ಷ ನೀರಾವರಿ ಸೌಲಭ್ಯ ಆಗಬೇಕಾಗಿದೆ ಅಧ್ಯಕ್ಷರೇ. 2014-15 ಎಸ್ಟಿಮೇಟ್ ಹೇಳ್ತಾ ಇದ್ದೀನಿ ನಾನು, 51,148 ಕೋಟಿ ರೂಪಾಯಿ. 2024 ಅಂದರೆ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಈ ಕೃಷ್ಣೆಯ ಎಲ್ಲ ನೀರಾವರಿ ಮುಗಿಬೇಕಾದ್ರೆ ಏನು ಸುಮಾರು 20 ಹಳ್ಳಿಗಳ ಮುಳುಗಡೆ ಆಗ್ತವೆ. ಅದರ ಜೊತೆಗೆ ಅಧ್ಯಕ್ಷರೇ 1,33,867 ಎಕರೆ ಜಮೀನನ್ನ ಭೂಸ್ವಾಧೀನ ಮಾಡ್ಕೋಬೇಕು. ಅದರಲ್ಲಿ ಬರೀ 28,668 ಎಕರೆ ಸ್ವಾಧೀನ ಆಗಿದೆ. ಕೇವಲ 2,730 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 1.5 ಲಕ್ಷ ಕೋಟಿ ರೂಪಾಯಿ ಬೇಕಾದಂಥದ್ದು. ಇದರಲ್ಲಿ 20 ಗ್ರಾಮಗಳು ಮುಣುಗ್ತವೆ, ಸುಮಾರು 75,563 ಕಟ್ಟಡಗಳು. ಈ ರೀತಿ ಒಂದು ದೊಡ್ಡ ಯೋಜನೆಗೆ ಇವತ್ತು ಅಧ್ಯಕ್ಷರೇ ಸರ್ಕಾರ ಇವತ್ತು ಕೇವಲ 4,580 ಕೋಟಿ ರೂಪಾಯಿ ಇಟ್ಟಿದ್ದಾರೆ. 1.5 ಲಕ್ಷ ಕೋಟಿ ರೂಪಾಯಿ ಯೋಜನೆ ಯಾವಾಗ ಮುಗಿಬೇಕು? ಏನು ಸರ್ಕಾರದ ಯೋಜನೆ? ಇದಕ್ಕೊಂದೇನೋ ಯಾವುದೋ ಒಂದು ಟೈಮ್ ಲಿಮಿಟ್ ಇಲ್ವಾ, ಕಾಲಮಿತಿ ಇಲ್ವಾ? 5 ವರ್ಷ 10 ನೋಡ್ರಿ, 4,000 ಕೋಟಿ ಇನ್ನೂ 100 ವರ್ಷ ಆದ್ರೆ ಕೃಷ್ಣ ಮುಗಿಯುವುದಿಲ್ಲ. ನಮ್ಮ ಕೃಷ್ಣೆಯ ಪಾಲನ್ನ ನಾವು ಉಪಯೋಗ ಹಾಕೊಳ್ಳಿ. ಯಾಕಂದ್ರೆ ಅಧ್ಯಕ್ಷರು ತುಮಕೂರುವರೆಗೆ ನೀರಾವರಿ ಮಾಡುವಂತ ಯೋಜನೆ, ಅದಕ್ಕೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಏನು ಮಾಸ್ಟರ್ ಪ್ಲಾನ್ ಮಾಡಿದೆ, ಆಕ್ಷನ್ ಪ್ಲಾನ್ ಮಾಡಿದೆ ಅಂತ ಕೇಳ್ತಾ ಇದ್ದೇನೆ. ಅಧ್ಯಕ್ಷರೇ, ಏನ್ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಕೃಷ್ಣಾ ಇಂದ 524 ತೆಗೆದುಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ, ಅದು ಎಲ್ಲ ಇದೆ. ಅದಕ್ಕೆ ನೋಟಿಫಿಕೇಶನ್ ಆಗಬೇಕು. ಅವ್ರಿಗೂ ಗೊತ್ತಿದೆ ಏನೇನು ಅಡಚಣೆ ಇದೆ, ಏನಿದೆ. ಹಣ ಜಾಸ್ತಿ ಒದಗಿಸ್ಕೊಡ್ಬೇಕು. ಹಣ ಜಾಸ್ತಿ ಒದಗಿಸ್ಕೊಟ್ರೆ ಏನಾದ್ರು ಒಂದು ಆಗ್ತದೆ. ಅದು ನಮ್ಮ ಸರ್ಕಾರದ ಮಿತಿಯಲ್ಲಿ ಕೆಲವೆಲ್ಲ ಮಾಡಿದ್ದೇವೆ, ಇನ್ನು ಮುಂದಕ್ಕೂ ಮಾಡ್ತೇವೆ ಅಂತೇಳಿ ನಾವು ಕೂಡ ಅದಕ್ಕೆ ಬದ್ಧತೆ ಇದೆ. ಒಂದು ಮೇಜರ್ ಪ್ರಾಬ್ಲಮ್ ನನಗೇನು, ಈ ಇಲಾಖೆ ನಾಳೆಲ್ಲ ಕರೆದಿದ್ದೀನಿ, ಇವತ್ತು ನಾಳೆನೆಲ್ಲ ಕರೆದಿದ್ದೀನಿ, ಇವನ್ನೆಲ್ಲ ಒಂದು ಏನಾಗ್ತಾ ಇದೆ ಅಂತ ಮನೆ ಗಮನಕ್ಕೆ ನಮ್ಮ MLAಸ್ಗೂ ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ವಿರೋಧ ಪಕ್ಷದ ಎಲ್ಲರಿಗೂ ಬಯಸ್ತೀನಿ. ನನಗೆ ರಿವ್ಯೂ ಮಾಡಕ್ಕೆ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಗಾಬರಿ ಆಗ್ತಾ ಇದೆ. ಏನು ಗಾಬರಿ ಆಗ್ತಾ ಇದೆ ಅಂದರೆ, ಈ ಲ್ಯಾಂಡ್ ಅಕ್ವಿಷನ್ಗೆ
ಪಾಪ ಹಿಂದೆ ಎಲ್ಲ ಪಾಪ ಕಳ್ಕೊಂಡವರೆಲ್ಲ ಬರೀ 2,000 3,000 ರೂಪಾಯಿ ಜಮೀನು ಬಿಟ್ಕೊಟ್ಬಿಟ್ಟವ್ರೆ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದಾಗ 1,000ನೂ ಇಸ್ಕೊಂಡಿಲ್ಲ, ಬಿಟ್ಕೊಟ್ಬಿಟ್ಟವ್ರೆ. 10,000 5,000 ಕೊಳೆ ಒಂದು 5 ವರ್ಷದವರೆಗೂ ಎಕರೆಗೆ 10,000 ಇಸ್ಕೊಂಡು ಬಿಟ್ಕೊಟ್ಬಿಟ್ಟಂತದ್ದು ಬೇಕಾದಷ್ಟು ದಾಖಲೆ ಇದೆ. ಈಗೆಲ್ಲ ಒಂದು ದೊಡ್ಡ ಕಾರ್ಟೆಲ್ ಆಗ್ಬಿಟ್ಟಂಗೆ ಕಾಣ್ತಾ ಇದೆ ನನಗೆ. ಇದ್ರ ಬಗ್ಗೆ ನಾನು ಸದ್ಯದಲ್ಲೇ ನಮ್ಮ ಲಾ ಮಿನಿಸ್ಟ್ರು, ನಮ್ಮ ಇರಿಗೇಷನ್, ನಮ್ಮ ಇವರು ರೆವಿನ್ಯೂ ಮಿನಿಸ್ಟ್ರು, ಯಾಕೆಂದ್ರೆ ರೆವಿನ್ಯೂ ಮಿನಿಸ್ಟ್ರು ಅದನ್ನ ರಿಹ್ಯಾಬಿಟೇಷನ್ಗೆ ದುಡ್ಡು ಮಾಡೋದು ಅವರು ನೋಡ್ತಾರೆ. ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವ್ರಿಗೂ ಎತ್ತಾಳ್ಗೂ ಹೇಳಲಿಕ್ಕೆ ಬಯಸ್ತೀನಿ. ಈ ಕೆಲವು ಕೋರ್ಟ್ ಅಲ್ಲಿ ಕೇಸ್ಗಳು ನಡೀತಾ ಇದೆ. ಬಿಜಾಪುರ, ಬಾಗಲಕೋಟೆ, ರಾಯಚೂರಲ್ಲಿ ಕಾಂಪನ್ಸೇಷನ್ಗೆ ಆವರೇಜ್ ಒಂದು 74 ಲಕ್ಷ ತಗೊಳ್ತಾ ಇದ್ದಾರೆ ಕೋರ್ಟಿಂದ. ಇನ್ ಕೆಲವು ಕಡೆ ಸಬ್ಮರ್ಜ್ ಲ್ಯಾಂಡ್ಗೆ 1,26 ಲಕ್ಷ ಒಂದು ಎಕರೆಗೆ ಆವರೇಜ್ ಕೋರ್ಟಿಂದ ಆರ್ಡರ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ. 285 ಕೇಸ್ ಆ ರೀತಿ ಆಗಿದೆ. ಇದು ಕೂಡ ಒಂದು 2,000 ಕೇಸ್. ರಿಹ್ಯಾಬಿಟೇಷನ್ಗೆ ಎಕರೆಗೆ 367 ಕೇಸುಗೆ ಒಟ್ಟು ಒಂದು ಎಕರೆಗೆ ಆವರೇಜ್ 5,18 ಲಕ್ಷ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ. ಇದನ್ನ ನಾನು ಕೋರ್ಟಿಂದ ಆದೇಶ ಆಗಿದೆ. ಈಗ ನಮಗೆ ಆಪ್ಷನ್ ಎಲ್ಲರೂ ಉಂಟು. 5 ಕೋಟಿ ಬೆಂಗಳೂರಲ್ಲೇ ಕೊಡಕ್ಕಾಗ್ತಾ ಇಲ್ಲ. ನಾನು ಈ ಪೆರಿಫೆರಲ್ ರಿಂಗ್ ರೋಡ್ಗೆ ಅವ್ರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ, ಅಲ್ಲಿ ಗೌರ್ಮೆಂಟ್ ಅಲ್ಲ ಇದ್ರ ರೇಟು ಅಷ್ಟಿಲ್ಲ. ಸೊ ಅಲ್ಲೇ 5,18 ಲಕ್ಷ ರೂಪಾಯಿ ಅಲ್ಲಿ ಆರ್ಡರ್ ಮಾಡಿ ರಿಹ್ಯಾಬಿಟೇಷನ್ ಸೆಂಟರ್ಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ. ಅದಕ್ಕೆ ನಾನು ನಮ್ಮ ಲಾ ಮಿನಿಸ್ಟರ್ ಹತ್ರ ಮಾತಾಡಿ, ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಅಡ್ವೊಕೇಟ್ಸ್ ಹೂ ಆರ್ ಡೀಲಿಂಗ್ ವಿತ್ ದಿಸ್ ಟೈಪ್. ಯಾರು ಬುಕ್ ಆಗಿದಾರೋ ಏನಾಗಿದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಾಗಿದೆ. ಯಾಕೆಂದ್ರೆ ರೈತರು ಉಳಿಸಬೇಕಾಗ್ತದೆ, ಹೈಕೋರ್ಟ್ಗೂ ಇದು ಕಪೀಲ್ ಹೋಗ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅವ್ರು ಹೇಳ್ದಂಗೆ ಇದನ್ನು ಮುಗ್ಸಕ್ಕಾಗಲ್ಲ. ಎಲ್ಲರೂ ಉಂಟಾ ಒಂದೊಂದು ಕೋಟಿ ಒಂದೊಂದು ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದ್ರೆ, ಹಿಂದೆ ಬೊಮ್ಮಾಯಿಯವ್ರ ಗೌರ್ಮೆಂಟ್ ಅಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ, 20 ಲಕ್ಷ ರೂಪಾಯಿ ಅಂತ ಅಂದ್ಬಿಟ್ಟು, ಏನೋ 20 lakhs ರೂಪೀಸ್ಗೇನೋ ಒಂದು ತೀರ್ಮಾನ ಮಾಡಿದ್ದಾರೆ, 20 ಲಕ್ಷ ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಆಯ್ತು, 20 ಲಕ್ಷ, ಓಕೆ ಫೈನ್. ಈಗ 1 ಕೋಟಿ ಎಷ್ಟು 25 ಲಕ್ಷ ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಒಂದು ತೀರ್ಮಾನ ಮಾಡಿದ್ರಿ, 25 ಲಕ್ಷ. ಆಯ್ತು, 25 ಲಕ್ಷ ಆಗಲಿ. ಬೇರೆ ಕೋರ್ಟ್ ಗೀಟ್ಗೆ ಹೋಗ್ತಾರ, ಇನ್ನೊಂದು 5 ಲಕ್ಷ ಆಗಲಿ. 1 ಕೋಟಿ 25 ಲಕ್ಷ ಎಕರೆಗೆ ಅಂತಂದ್ರೆ 5 ಟೈಮ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲಿ ತರೋದು, ಯಾರು ಕೊಡೋರು? ಮತ್ತು ಈ ರಿಹ್ಯಾಬಿಟೇಷನ್ಗೆ 5 ಕೋಟಿ ಒಂದು ಎಕರೆಗೆ ಅಂತ ಕೋರ್ಟಿಂದ ಆರ್ಡರ್ ತಗೊಂಡ್ಕೊಂಡ್ಬಿಟ್ರೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇಟ್ ಇಸ್ ಇಂಪಾಸಿಬಲ್. ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಒಂದು ತನಿಖೆ ಮಾಡ್ತೀನಿ. ವಿ ವಿಲ್ ರಿಮೂವ್. ನಮ್ಮ ಲಾ ಮಿನಿಸ್ಟರ್ಗೂ ಇಲ್ಲಿ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಪ್ಲೀಸ್ ಲುಕ್ ಔಟ್. ಅವ್ರಿಗೂ ಕಳಿಸ್ಕೊಡ್ತೀನಿ. ಎಲ್ಲರನ್ನೂ ಚೇಂಜ್ ಮಾಡಲಿಕ್ಕೆ ಒಂದು ಹೊಸ ಟೀಮ್ನೇ ಸೆಟ್ ಮಾಡೋಕ್ಕೆ, ಇದನ್ನು ಅಪೀಲ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ. ಅವ್ರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ. ಈ ಪ್ರಾಜೆಕ್ಟ್ನ ಜಲ್ದಿ ಮುಗಿಸ್ಬೇಕು ಅನ್ನೋದಿದೆ. ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಅದೇನೊಂದು ನಮ್ಮ ಸುಪ್ರೀಂ ಕೋರ್ಟ್ದು ಆದೇಶ ಇದೆ, ಅದೇನೋ ನೋಟಿಫಿಕೇಶನ್ ಆಗಬೇಕು, ಅದೊಂದು ಆಯ್ತು ಅಂತಂದ್ರೆ ಸ್ವಲ್ಪ ಸ್ಟಿಲ್ ವಿಲ್ ಬಿ ವೆರಿ ಲಿಬರಲ್. ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅಧ್ಯಕ್ಷರೇ, ಇವತ್ತು ಸಚಿವರು